ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತು ಮಹಾಗೌರಿ ಮಾತೆಯ ಮೆಸೇಜಸ್ ಏನು ಬಂದಿದೆ ಅಂತ ನೋಡೋಣ. ಮೊದಲಿಗೆ ಕಾಲರಾತ್ರಿ ನಿನ್ನೆ ತಾನೇ ನಾವು ಈ ತಾಯಿಯನ್ನು ಆರಾಧನೆ ಮಾಡಿದ್ದೀವಿ. ಸೊ ತಾಯಿಯ ಯಾರೆಲ್ಲ ನಾಮ ಜಪ ಮಾಡಿದ್ದೀರಾ ನಿನ್ನೆ ತಾಯಿಗೆ, ಸೊ ಅವರ ಬ್ಲೆಸ್ಸಿಂಗ್ಸು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನಿಮ್ಮಲ್ಲಿರುವಂತಹ ಭ್ರಮೆ ಮತ್ತು ಇಗ್ನೋರೆನ್ಸು, ಏನೋ ಕೆಲಸ ಮಾಡೋಕ್ಕಿರುತ್ತೆ, ನಿಮ್ಮ ಜವಾಬ್ದಾರಿ ಇರುತ್ತೆ, ಬಟ್ ನಿಮಗೆ ಅದು ಮಾಡೋಕ್ಕೆ ಆಗ್ತಾ ಇರಲ್ಲ, ಇಗ್ನೋರ್ ಮಾಡ್ತಾ ಇರ್ತೀರ. ಮತ್ತು ನಿಮ್ಮ ಜೀವನದಲ್ಲಿರುವಂತಹ ಆ ಕತ್ತಲೆ, ಆ ಡಾರ್ಕ್ನೆಸ್ನ ತಾಯಿ ಆಶೀರ್ವಾದದಿಂದ ಅದೆಲ್ಲ ನಿಮ್ಮ ಜೀವನದಿಂದ ದೂರ ಹೋಗ್ತಾ ಇದೆ. ಇಷ್ಟು ದಿನ ನಿಮ್ಮ ಜವಾಬ್ದಾರಿ ಏನಿತ್ತು ಅದ್ರ ಕಡೆಗೆ ನಿಮ್ಗೆ ಗಮನ ಹರಿಸ್ತಾ ಇರಲಿಲ್ಲ, ನೀವು ಬೇಕು ಅಂದರೆ ಅದನ್ನು ಮಾಡೋಕ್ಕಾಗ್ತಾ ಇರ್ತಿರ್ಲಿಲ್ಲ. ಸೊ ಈಗ ಏನು ನಿಮ್ಮ ಭ್ರಮೆ ಇದೆ, ಆ ಒಂದು ಇಗ್ನೋರೆನ್ಸ್ ಇದೆ, ಜೀವನದ ಏನು ಬೇಡವಾದ ಶಾಡೋ ಸೈಡ್ಸ್ನ ಕಾಲರಾತ್ರಿ ನಿಮ್ಮ ಜೀವನದಿಂದ ದೂರ ಮಾಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ನಿಮ್ಮ ಇಂಟ್ಯೂಷನ್ನ ನೀವು ಇನ್ನು ಮುಂದೆ ನಂಬೋದಕ್ಕೆ ಶುರು ಆಗ್ತೀರಾ. ಏನು ಮೆಸೇಜಸ್ಸು ಡೌನ್ಲೋಡ್ಸ್ ಬರುತ್ತೆ ಅದು ನಿಮಗೆ ಅರ್ಥ ಆಗುತ್ತೆ, ಅದನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೊ ಇಲ್ಲಿ ನಿಮ್ಮ ಇಂಟ್ಯೂಷನ್ ಪವರು ಇನ್ನೂ ಹೆಚ್ಚಾಗಲಿಕ್ಕೆ, ತಾಯಿ ಜೊತೆ ಕನೆಕ್ಷನ್ ಆಗಲಿಕ್ಕೆ ನಿಮಗೆ ಬರ್ತಾ ಇರೋಂತಹ ರೆಮಿಡಿ, ದೀಪವನ್ನು ಅಥವಾ ಕ್ಯಾಂಡಲನ್ನು ಹಚ್ಚಿಟ್ಟು 9 ನಿಮಿಷಗಳ ಕಾಲ ಆ ಜ್ಯೋತಿಯನ್ನು ನೋಡ್ತಾ ನೀವು ನಿಮ್ಮ ಜೀವನಕ್ಕೆ ಕ್ಲಾರಿಟಿನ ಇನ್ವೈಟ್ ಮಾಡಿ ನಿಮ್ಮ ಉಸಿರಾಟದ ಕಡೆಗೆ ಆ 9 ನಿಮಿಷ ಗಮನವನ್ನು ಕೊಡಿ. ಸೊ ಇದರಿಂದ ಏನಾಗುತ್ತೆ, ನೀವು ತಾಯಿ ಜೊತೆ ಕನೆಕ್ಟ್ ಆಗ್ತಾ ಹೋಗ್ತೀರಾ, ನಿಮ್ಮ ಇಂಟ್ಯೂಷನ್ ಜೊತೆಗೆ ನೀವು ಅಲೈನ್ ಆಗ್ತೀರಾ. ಸೊ ಕ್ಯಾಂಡಲ್ ಹಚ್ಚಿಡಿ ಅಥವಾ ದೀಪ ಹಚ್ಚಿಡಿ, ಆ ಫ್ಲೇಮನ್ನು ನೋಡ್ತಾ ನಿಮ್ಮ ಉಸಿರಾಟದ ಕಡೆ ಗಮನವನ್ನು ಕೊಡ್ತಾ ಐ ಇನ್ವೈಟ್ ಕ್ಲಾರಿಟಿ ಅಂತ ಹೇಳಿ ಅಫರ್ಮೇಷನನ್ನು ಕೊಡಿ. ನಿಮಗೆ ಏನು ಬೇಕು ಆ ವಿಷಯದ ಬಗ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇನ್ನು